ಹಾಯ್ ಹೆಲೋ ನಮಸ್ಕಾರ ಗುರು, ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಹೌದು, ತುಂಬ ಲಾಂಗ್ ಗ್ಯಾಪ್ ಆಗಿತ್ತು, ಒಂದು ಹತ್ರ 2 ವೀಕ್ಸ್ ಮೇಲಾಗಿತ್ತು ವೀಡಿಯೋ ಮಾಡಿ. ಅದು ಲಾಸ್ಟ್ ನಾನು ವೀಡಿಯೋ ಮಾಡಿದ್ದೆ 1 ವೀಕ್ ಬ್ಯಾಕ್, ಇನ್ಫಾರ್ಮೇಟಿವ್ ವೀಡಿಯೋ ಮೋಟೋ ವ್ಲಾಗ್ ಸೆಟಪ್ದು. ಅದು ಬಿಟ್ಟರೆ ಈ ಥರ ರೈಡ್ಸ್ದು ಅಂತ ವ್ಲಾಗ್ ಮಾಡಿದ್ದು ತುಂಬ ದಿನಗಳಾಗಿತ್ತು. ತುಂಬ ಗ್ಯಾಪ್ ಆದಮೇಲೆ ನಾನು ಮಾಡ್ತಿರೋ ವ್ಲಾಗ್ ಇದು ಮೋಟೋ ವ್ಲಾಗು. ಯಾಕಂದರೆ ಮೋಟೋ ವ್ಲಾಗ್ ಸೆಟಪ್ ಏನೋ ಮಾಡಿದೆ, ಮೋಟೋ ವ್ಲಾಗ್ ಸೆಟಪ್ ಆದಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ, ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ನನ್ನ ಕಡೆಯಿಂದ ಅಂತ ಅದು ನಿಮ್ಗೆ ಯಾರಿಗೂ ಗೊತ್ತಾಗಲಿಲ್ಲಲ್ಲ. ಸೊ ಅದಕ್ಕೋಸ್ಕರ ಇದೊಂದು ರೈಡ್ ಮಾಡ್ತಾಯಿದ್ದೀನಿ. ರೈಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಿಫ್ರೆಶ್ಮೆಂಟ್ ರೈಡ್ ಇದು. ಯಾಕಂದರೆ ತುಂಬ ದಿನಗಳಿಂದ ಕೆಲಸ, ನನ್ನ ಪರ್ಸ್ನಲ್ ಕೆಲಸ ಬೇರೆ ಇದರಿಂದ ನಾನು ಎಲ್ಲೂ ಹೋಗಿಲ್ಲ. ನನ್ನ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು. ಬೇರೆ ಐಡಿಯಾಸ್ ಬರ್ತಾಯಿದ್ದಾವೆ, ಐಡಿಯಾಸ್ಗೋಸ್ಕರ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ಗೊತ್ತಾಗ್ತಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿತ್ತು. ಸೊ ಅದಕ್ಕೋಸ್ಕರ ಇದೊಂದು ರಿಫ್ರೆಶ್ಮೆಂಟ್ ರೈಡ್ ಆಗುತ್ತೆ ಅಂತ ಬನ್ನರ್ಘಟ್ಟಕ್ಕೆ ಹೋಗ್ತಾಯಿದ್ದೀನಿ. ಬನ್ನರ್ಘಟ್ಟ ಝೂ ನ್ಯಾಷನಲ್ ಪಾರ್ಕ್ಗೋಸ್ಕರ. ಯಾಕಂದರೆ ಪ್ರಾಣಿಗಳು ಅಂದ್ರೂ ಇಷ್ಟ, ಪ್ರಾಣಿಗಳು ನೋಡಿಕೊಂಡು ಹಾಗೆ ಒಂದು ರೈಡ್ ಆಗುತ್ತೆ ಅಂತ ಹೋಗ್ತಾಯಿದ್ದೀನಿ. ಇವಾಗ ನಾನು ಕೆಂಗೇರಿ ನೈಸ್ ರೋಡ್ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ. ಬೆಳಗ್ಗೆ ಬೇಗ ಬಿಡಬೇಕು ಅಂದ್ಕೊಂಡೆ, ಆದರೆ ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಹೌದು, ನನ್ನ ಬರ್ಡೇಗೆ ನಾನು ಹೊಸ ರೆಸಲ್ಯೂಷನ್ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನನ್ನ ವೆಯ್ಟ್ನ ನಾನು ಕಂಟ್ರೋಲಲ್ಲಿ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತ, ಆ್ಯಂಡ್ ಬಾಡಿನ ಸ್ವಲ್ಪ ಫಿಟ್ಟಾಗಿ ಇಟ್ಕೊಬೇಕು ಅಂತ. ಅದಕ್ಕೋಸ್ಕರ ನಾನು ಎಲ್ಲರೂ ನ್ಯೂ ಇಯರ್ಗೆ ತೊಗೊಳ್ತಾರೆ, ನಾನು ನನ್ನ ಬರ್ಡೇಗೆ ತೊಗೊಂಡಿದ್ದೀನಿ. ಇದೇ ಫಸ್ಟ್ ನಾನು ರೆಸಲ್ಯೂಷನ್ ತೊಗೊಂಡಿರೋದು. ತುಂಬ ಅಂದರೆ ತುಂಬ ಕಷ್ಟಗಳು ಡಯಟ್ ಮಾಡೋರಿಗೆ. ಸೊ ಯಾರು ಡಯಟ್ ಮಾಡ್ತಿದ್ರೆ ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಅಷ್ಟು ಟೆಂಪ್ಟೇಷನ್ನು ಅಥವಾ ಟೆಂಪ್ಟಿಂಗು ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನೀವು ಡಯಟ್ನ ಫಾಲೋ ಮಾಡಿ ಅಥವಾ ಬಾಡಿನ ಬಿಲ್ಡ್ ಮಾಡಬೇಕು ಅಂತ ಇರ್ತೀರಲ್ಲ, ಎಲ್ಲ ಬಾಡಿ ಬಿಲ್ಡರ್ಸು ಅಥವಾ ಯಾರ್ಯಾರು ಇದ್ದಾರಲ್ಲ, ಎಲ್ಲ ಅಥ್ಲೆಟಿಕ್ಸು, ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಗುರು ಹೇಳ್ಬೇಕಂದ್ರೆ. ಯಾಕಂದರೆ ನಂಗೆ ಗೊತ್ತಿರಲಿಲ್ಲ, ನಾನು ಏನೋ ನಮಗೇನು ಇಷ್ಟ ಆಗುತ್ತೆ ಅದನ್ನು ಹೋಗಿ ತಿಂದ್ಬಿಡ್ತಿದ್ರಿ, ಅಪ್ಪ ತಿಂದ್ರಿ ಆಯ್ತು ಮುಗೀತು ಅಂತ ಇದ್ರಿ. ಆದರೆ ಆ್ಯಂಡ್ ಬಾಡಿಗೋಸ್ಕರ ನಾವು ಇಷ್ಟು ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಅಥವಾ ಫಾಲೋ ಮಾಡಬೇಕಂದ್ರೆ ಇದೆಯಲ್ಲ, ಅದು ಸ್ವಲ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಕಷ್ಟ ಇದು. ಆ್ಯಂಡ್ ನಾನು ಪರ್ಸ್ನಲಿ ಇದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದಕ್ಕೋಸ್ಕರ ನನಗೊಂಥರ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಕಣ್ಮುಂದೆ ಎಲ್ಲ ಐಟಮ್ಸು ಪಾಸ್ ಆಗುತ್ತೆ ಅಥವಾ ಸ್ಮೆಲ್ ಪಾಸ್ ಆದಾಗ ಶರ್ಟ್ ತಿನ್ನಬೇಕು ಅನಿಸುತ್ತೆ. ಆದರೆ ಅದೇ ಟೈಮ್ಗೆ ನಮ್ಮ ಟ್ರೈನರ್ ಹೇಳಿರೋ ಮಾತುಗಳು ನೆನಪಾಗ್ತವೆ, ಮಗನೇ ತಿಂದರೆ ಅಂದರೆ ಜಾಸ್ತಿ ವರ್ಕೌಟ್ ಆಗುತ್ತೆ ನಿನಗೆ ಅಂತ. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡೋದ ಇವಾಗ ಸ್ಟಾರ್ಟ್ ಆಗಿ 4 to 5 ಡೇಸ್ ಆಗಿದೆ ಅಷ್ಟೇ. ನಾನು ಜಿಮ್ ಸೇರಿ ಜಿಮ್ಮಲ್ಲಿ ಇವಾಗ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆ ಪ್ರೋಗ್ರೆಸ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನನ್ನ ಪ್ರೋಗ್ರೆಸ್ನ, ಅದನ್ನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಹೇಳ್ಬೇಕಂದ್ರೆ, ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಗುರು. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಕೊಟ್ಟಿರೋ ರೆಸ್ಪಾನ್ಸ್ ಏನಿದೆಲ್ಲ ತುಂಬ ಅಂದರೆ ತುಂಬ ಖುಷಿ ಕೊಡ್ತಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕೆಲವೊಂದು ಸತಿ ಅನಿಸ್ತಾ ಇತ್ತು, ನಾನೇನು ವೀಡಿಯೋ ಮಾಡಿದ್ರು ನನಗೇನು ಅಪ್ರಿಷಿಯೇಷನ್ ಅಥವಾ ನನಗೇನು ಫೀಡ್ಬ್ಯಾಕ್ ಅನ್ನೋದು ಬರ್ತಾ ಇರಲಿಲ್ಲ, ಅಥವಾ ನಾನು ಏನು ಮಾಡ್ತಾಯಿದ್ದೀನಿ ಅದಕ್ಕೇನೋ ಒಂದು ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ. ಆ್ಯಂಡ್ ಆ ರೆಸ್ಪಾನ್ಸ್ ಬಂದಾಗ ಅಥವಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ಏನಿದೆಯಲ್ಲ ಖುಷಿ, ತುಂಬ ಅಂದರೆ ತುಂಬ ಖುಷಿ ಕೊಡೋದು ಗುರು. ಯಾಕಂದರೆ ಸ್ವಂತದವರೇ ಇಷ್ಟು ದಿನ ನಾನು ಅವ್ರ ಜೊತೆಗೆ ಆಟ ಆಡಿಲ್ಲ ಅಥವಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅದಾದಮೇಲಿಂದ ಸ್ವಲ್ಪ ಗ್ಯಾಪ್ ಆಗಿ ಎಲ್ಲ ದೂರ ಆದಮೇಲೆ ಇವಾಗ ನನ್ನ ವೀಡಿಯೋಸ್ನ ಅವರು ನೋಡ್ತಾ ಇದ್ದಾರೆ. ಯಾರು ಅಂದರೆ ನಾನು ಮುಂಚೆ ಕೆಲಸ ಮಾಡ್ತಿದ್ದೀನಿ ಅಣ್ಣ. ಸೊ ಅವರು ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಅವ್ರನ್ನೂ ನಾನು ಮುಂಚೆ ಮಾಡ್ತಿದ್ದಿದ್ದು ಕೆಲಸ ಅಲ್ಲಿ, ಅವರು ಆ ವೀಡಿಯೋಸ್ನ ನೋಡಿ ಅವರು ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಡ ಗುರು. ಯಾಕಂದರೆ ತುಂಬ ಖುಷಿ ಆಗುತ್ತೆ, ಸ್ವಂತದವ್ರು ಅಪ್ರಿಷಿಯೇಟ್ ಮಾಡಿದ್ದು ಇನ್ನೂ ಖುಷಿ ಆಗುತ್ತೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಲ್ಲ. ಆ್ಯಂಡ್ ಯಾರ್ಯಾರು ಹೊಸ್ದಾಗಿ ಬಂದಿದ್ದೀರಲ್ಲ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಸೊ ಯಾರ್ಯಾರು ಹೊಸ್ದಾಗಿ ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ನಿಮ್ಗೊಂದು ಪ್ರಾಮಿಸ್ ಮಾಡ್ತೀನಿ, ಇನ್ನು ಮುಂದೆ ನಾನು ಕೊಡೋ ಕಂಟೆಂಟ್ಗಳು ನಿಮಗೆ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ. ಆ ರೀತಿ ಕಂಟೆಂಟ್ನ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಕಂಟೆಂಟ್ ಮೇಲೆ ನಾನು ಪ್ರಿಪೇರ್ ಆಗ್ತಾಯಿದ್ದೀನಿ. ಅದನ್ನು ಸದ್ಯದಲ್ಲೇ ಇಂಪ್ಲಿಮೆಂಟ್ ಮಾಡಿ ಅದನ್ನು ನಿಮ್ಮ ಮುಂದೆ ತರ್ತೀನಿ ಅನ್ನೋದೊಂದು ಪ್ರಾಮಿಸ್ ಅಥವಾ ಭರವಸೆ ನಾನು ನಿಮ್ಗೆ ಕೊಡ್ತೀನಿ. ಸೊ ಇಷ್ಟು ಹೇಳ್ತೀನಿ. ಸೊ ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಟುವರ್ಡ್ಸ್ ಬನ್ನರ್ಘಟ್ಟ. ಆ್ಯಂಡ್ ಇಲ್ಲಿ ಬನ್ನರ್ಘಟ್ಟ ಹತ್ರ ಮುಂದೆ ಬನ್ನರ್ಘಟ್ಟ ನೈಸ್ ರೋಡ್ ಎಂಡ್ ಹತ್ರ ಒಂದು ಕೆಫೆ ಥರ ಇದೆ. ಮೋಸ್ಟ್ಲಿ ಅದು ಈವ್ನಿಂಗೇ ಓಪನ್ ಆಗೋದು ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಕೆಫೆ. ಆ್ಯಂಬಿಯನ್ಸು ಅಥವಾ ವೈಬ್ಸ್ ಅಂತೂ ಸಕ್ಕತ್ತಾಗಿದೆ. ನಾನು ಇದುವರೆಗೂ ಹೋಗಿಲ್ಲ, ಆದರೆ ಬನ್ನರ್ಘಟ್ಟಗೆ 1-2 ಸತಿ ಹೋದಾಗ ನಾನು ಅಲ್ಲಿ ಅದನ್ನು ನೋಡಿದ್ದೀನಿ.
ಅದಕ್ಕೋಸ್ಕರ ಅದನ್ನು ಆದರೆ ಇವತ್ತು ಬರ್ತಾ ಈವ್ನಿಂಗ್ ಏನಾದರೂ ಚಾನ್ಸಸ್ ಇತ್ತು ಅಂದರೆ ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೆ ಆ್ಯಂಬಿಯನ್ಸು ವೈಬ್ಸು ಮಾತ್ರ ಸಕ್ಕತ್ತಾಗಿದೆ. ಮಿನಿ ಮೆಟೆಡೋರ್ನ ಫೋಕ್ಸ್ ವ್ಯಾಗನ್ದು ಒಂದು ಗಾಡಿ ಥರ ರೆಡಿ ಮಾಡಿದ್ದಾರೆ. ಆ ಕಡೆ ಪೋಲ್ಟ್ರಿ ಇದೆ ಮತ್ತು ಕೆಫೆಸ್ ಇದೆ. ಆ್ಯಕ್ಚುಲಿ ಇದು ಓಪನ್ ಆಗೋದೇ ಈವ್ನಿಂಗು. ಇವಾಗ ಏನು ಯೂಸ್ ಇಲ್ಲ ಹೋದ್ರೂ, ಯಾಕಂದರೆ ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಈವ್ನಿಂಗ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನು 2-3 ಸತಿ ಬಂದಿದ್ದೀನಿ ಈ ಕಡೆ ರೋಡಲ್ಲಿ. ಪ್ರತಿ ಸತಿ ನೋಡಿದಾಗಲೂ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ಹೋಗೋಕ್ಕಾಗ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಹೋಗೋ ಚಾನ್ಸಸ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಾರ್ಘಟ್ಟ ಅಂತ ಫಾರೆಸ್ಟ್ ಏರಿಯಾದಲ್ಲಿ ಕಸ ನೋಡುಗರು, ಎಲ್ಲಿ ಪರಿಸರ ಉಳಿಯುತ್ತೆ, ಇನ್ನೆಲ್ಲಿ ಪರಿಸರ ಇದಾಗುತ್ತೆ ಹೇಳಿ. ಈ ಕಸ ಇದ್ದರೆ ಅದು ಹೇಗಾಗುತ್ತೆ ಅಂದರೆ ನಮ್ಮನೆ ಒಳಗೆ ನಾವೇ ಕಸ ಹಾಕ್ಕೊಂಡು ಕಸದ ಜೊತೆ ಬಾಳ್ತಾ ಇರೋ ಥರ ಆಗ್ತಾಯಿದೆ ಇದು ನೋಡಿ. ಕಸ ಇಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಿದೆ ಅಂತಂದರೆ ಏನು ಡೆವಲಪ್ಮೆಂಟ್ ಆಗ್ತಿದೆ ಗೊತ್ತಿಲ್ಲ. ಕಸ ಮಾತ್ರ ರೋಡ್ ಸೈಡಲ್ಲಿ ಹಾಗೆ ಕಾಣಿಸ್ತಾ ಇದೆ, ರೋಡ್ ಮಾತ್ರ ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲ ಕಸನ ರೋಡ್ ಸೈಡಿಗೆ ತಳ್ಳಿಬಿಟ್ಟು ರೋಡ್ ಮಾತ್ರ ನೀಟಾಗಿ ಕಾಣೋಂಗೆ ಮಾಡ್ತಾಯಿದ್ದಾರೆ. ಇದೇ ಅವ್ರು ಡೆವಲಪ್ಮೆಂಟ್ ಅನಿಸುತ್ತೆ. ಸೊ ಒಂದು ಹೇಳ್ತೀನಿ, ನಮ್ಮನೆ ನಾವು ಹೇಗೆ ನೀಟಾಗಿ ನೋಡ್ಕೊಳ್ತೀರೋ ಹಾಗೆಯೇ ನಮ್ಮ ಸುತ್ತ ಇರೋ ಪರಿಸರನ ನಾವು ನೀಟಾಗಿ ನೋಡ್ಕೊಬೇಕು. ಆದ್ದರಿಂದ ಕಸನ ಜಾಸ್ತಿ ಹೊರಗೆ ಎಸೆಯೋಕೋಬೇಡಿ, ಆದಷ್ಟು ಡಸ್ಟ್ಬಿನ್ಸಲ್ಲೇ ಎಸಿರಿ. ಎಲ್ಲಿ ಆಗುತ್ತೋ ಅಲ್ಲಿ ಡಿಸ್ಪೋಸ್ ಮಾಡಿ ನೀಟಾಗಿರೋ ಜಾಗದಲ್ಲೇ. ನಾವು ನಮ್ಮ ಮುಂದಿನ ಜನ್ರೇಷನ್ಗೋಸ್ಕರ ದುಡ್ಡು ಮಾಡ್ತಾಯಿದ್ರಿ, ಎಲ್ಲ ಮಾಡ್ತಾಯಿದ್ರಿ, ಆದರೆ ಅವ್ರಿಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟೇ ಕೊಡ್ತಾಯಿಲ್ಲ ಅಂದಮೇಲೆ ದುಡ್ಡು ತೊಗೊಂಡು ಅಥವಾ ಫೇಮ್ ತೊಗೊಂಡು ಏನು ಮಾಡೋದು ಹೇಳಿ. ಅವ್ರಿಗೆ ಬೇಕಾಗಿರೋದು ಒಳ್ಳೆ ಅಟ್ಮಾಸ್ಫಿಯರ್ಗಳು. ನಮ್ಮ ಜನ್ರೇಷನ್ ಏನೋ ಈ ಕಡೆಗಲ್ಲ ಆ ಕಡೆಗಲ್ಲ ಅನ್ನೋ ಥರ ಸ್ವಲ್ಪ ಈಗ ನಮ್ಮ ಜನ್ರೇಷನ್ ಆಗಿದೆ. ಆದರೆ ನಮ್ಮ ಅಪ್ಕಮಿಂಗ್ ಫ್ಯೂಚರ್ ಜನ್ರೇಷನ್ಗೆ ನಾವು ಒಳ್ಳೆ ಎನ್ವಿರಾನ್ಮೆಂಟ್ಗಳು ಕೊಡಬೇಕಾಗಿರೋದು. ಏನು ಅವ್ರಿಗೊಂದು ಹಣ ಆಸ್ತಿ ಅಂತಸ್ತಲ್ಲ ಅವ್ರಿಗೆ ಕೊಡಬೇಕಾಗಿರೋದು. ಒಳ್ಳೆ ಗಾಳಿ, ಪರಿಶುದ್ಧವಾದ ಗಾಳಿ, ಒಳ್ಳೆ ಎನ್ವಿರಾನ್ಮೆಂಟು. ಸೊ ಅದೇ ನಾವು ಅವ್ರ ಕೈಲಿ ಕೊಡೋಕ್ಕಾಗ್ತಿಲ್ಲ ಅಂದರೆ ಒಂಥರ ಹೇಳೋಕ್ಕೊಂಥರ ಬೇಜಾರಾಗುತ್ತೆ. ಬಟ್ ಫ್ಯಾಕ್ಟ್ ಅದನ್ನೇ. ಎಲ್ಲರೂ ದುಡ್ಡು, ಮನಿ ಹಿಂದೆ, ದುಡ್ಡು, ಫೇಮು ಇದರಿಂದ ಓಡ್ತಾ ಇದ್ದಾರೆ. ಯಾರೂ ನೇಚರಿಂದ ಓಡ್ತಾ ಇಲ್ಲ. ನೇಚರ್ನ ಹೇಗೆ ನೋಡ್ಕೊಬೇಕು, ನೇಚರ್ನ ಹೇಗೆ ನಾವು ಇನ್ನೂ ಪ್ರೊಟೆಕ್ಟ್ ಮಾಡಬೇಕು ಅಂತ. ಸೊ ಇದು ಲೆಫ್ಟ್ ತೊಗೊಂಡು ಬನ್ನರ್ಘಟ್ಟ ಒಳಗೆ ಬಂದು ಲೆಫ್ಟ್ ತೊಗೊಂಡ್ರೆ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಇದೆ. ಅದೇ ಪಾರ್ಕ್ ಅಥವಾ ಇದು ಅಂತ ಗೊತ್ತಿಲ್ಲ, ಯಾಕಂದರೆ ತುಂಬ ಸಣ್ಣ ವಯಸ್ಸಲ್ಲಿ ಬಂದಿದ್ದು ನಾನು. ಅದಾದಮೇಲೆ ಇದೇ ಫಸ್ಟು ನಾನಾಗೆ ಬರ್ತಿರೋದು. ಆದರೆ ದೇವಸ್ಥಾನ ಇದೆ ಅಲ್ಲಿ ಬೆಟ್ಟದಲ್ಲಿ, ನೋಡೋಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಕ್ರಿಸ್ಮಸ್ ಸೂಪರಾಗಿ ರೆಡಿ ಮಾಡಿದ್ದಾರೆ. ಸ್ಕೂಲ್ ಮಕ್ಕಳಿಗೆಲ್ಲ ಅದನ್ನೇ ನಾನು ನೋಡ್ತೀನಿ. ಸ್ಕೂಲ್ ಮಕ್ಕಳು ಸೂಪರಾಗಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಸ ನೋಡ್ತಾ ಇದ್ದೀನಿ ಗುರು, ಸಿಕ್ಕಾಪಟ್ಟೆ ಕಸ ಇದೆ ಅಲ್ಲಿ. ಕಾಡು ಪಕ್ಕನೇ ಇಷ್ಟೊಂದು ಕಸ ಇರಬೇಕಾದ್ರೆ ಇನ್ನು ಕಾಡೊಳಗೆ ಎಷ್ಟು ಕಸ ಇದೆ ಅಂತ ನನಗೆ ನಿಜ ಗೊತ್ತಿಲ್ಲ. ಅದನ್ನು ನೋಡೋದ ಹೋಗಿ, ಯಾಕೆಂದರೆ ನೋಡೋದಕ್ಕಿಂತ ಮುಂಚೆ ಸುಮ್ಮನೆ ಏನೋ ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು.
ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ನೇಚರ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡೋದ. ಯಾಕಂದರೆ ಇವಾಗ ನೇಚರ್ ಬಗ್ಗೆ ಹೇಳೋಕ್ಕಾದ್ರೆ ತುಂಬ ಅಂದರೆ ತುಂಬ ಹಾಳಾಗ್ತಿದೆ ನೇಚರು. ಅದನ್ನು ನಾವು ಪ್ರೊಟೆಕ್ಟ್ ಮಾಡೋದು ನಮ್ಮ ಕೈಯಲ್ಲಿದೆ. ಆದಷ್ಟು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಸಣ್ಣವನಿದ್ದಾಗ ಬಂದಿದ್ದೆ ಗುರು. ಸಣ್ಣವನಿದ್ದಾಗ ಬಂದಾಗ ನನಗಿದು ಏನಂದರೆ ಏನೂ ನೆನಪಿಲ್ಲ ನನಗೆ. ಪ್ರಾಬಬಲಿ ಒಂದು ಫಸ್ಟ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ ಅಂದ್ಕೊಳ್ತೀನಿ, ಆವಾಗ ಬಂದಿದ್ದು ನಾನು. ಮರ್ತೋಗಿದೆ ನನಗೆ. ಆದರೆ ಒಂದು ನೆನಪಿದೆ, ಪ್ರಾಣಿಗಳಿದೆ ಅಂತ ಅದೊಂದು ಗೊತ್ತಿದೆ ನನಗೆ. ಪ್ರಾಣಿಗಳು ನೋಡೋಕೆ ಬಂದಿದೆ ಅಂತ. ಅದು ಬಿಟ್ಟರೆ ಬೇರೆ ಏನೂ ನೆನಪಿಲ್ಲ ನನಗೆ. ಅಲ್ಲಿಂದ ಸ್ಟ್ರೈಟ್ ಬಂದರೆ ಡೆಡ್ ಎಂಡಲ್ಲಿ ಪಾರ್ಕಿಂಗು ಮತ್ತು ಎಂಟ್ರೆನ್ಸ್ ಎಲ್ಲ ಇಲ್ಲೇ ಇದೆ ಅಂತ. ನಂಗೆ ಗೊತ್ತಿಲ್ಲ, ಆದರೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ. ಗೌರ್ಮೆಂಟ್ ಹಾಲಿಡೇ ಇಲ್ಲ ಏನಿಲ್ಲ, ಆದರೂ ಇಷ್ಟು ಜನ ಬಂದವರಲ್ಲ ಗುರು ಪ್ರಾಣಿ ನೋಡೋಕ್ಕೆ. ನಾನು ವೀಕ್ ಡೇಸಲ್ಲಿ ಪ್ರಾಣಿಗಳು ನೋಡೋದ ಖಾಲಿ ಆರಾಮಾಗಿ ಯಾರೂ ಇರೋಲ್ಲ ಅಂದ್ಕೊಂಡ್ಬಂದರೆ ನೋಡಿದ್ರೆ ಇಷ್ಟೊಂದು ಟ್ರಾಫಿಕ್, ಇಷ್ಟೊಂದು ಜನ. ಯಾರು ಝೂ ಒಳಗೆ ಮಾತ್ರ ಬರೋರಾಗಿರ್ಬೇಡ್ದಪ್ಪ, ಆರಾಮಾಗಿ ನೆಮ್ಮದಿಯಾಗಿ ನೋಡ್ಬೋದು. ನೋಡ್ತಿರೋಂಗೆ ಮೆಜಾರಿಟಿ ಬೇರೆ ಸ್ಟೇಟ್ ಗಾಡಿಗಳು ಇದ್ದಾವೆ. ಕರ್ನಾಟಕ ಸ್ಟೇಟ್ ಗಾಡಿಗಳು ತುಂಬ ಕಮ್ಮಿ ಇದ್ದಾವೆ. ಬೇರೆ ಸ್ಟೇಟ್ ಅವರೇ ಇದ್ದಾರೆ ಅನ್ಸುತ್ತೆ ಎಲ್ಲ ನೋಡೋಕೆ ಬಂದಿರೋರು. ಅಲ್ಲಿಂದ ಬಂದರೆ ಸೀದಾ ಡೆಡ್ ಎಂಡಲ್ಲೇ ಕಂಪ್ಲೀಟಾಗಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇಲ್ಲೇ ಇದೆ. ಮುಂಚೆ ಬಂದಾಗ ಇಷ್ಟು ಇತ್ತು ಏನೋ ನನಗೆ ನೆನಪಿಲ್ಲ, ಆದರೆ ಇವಾಗ ಪಾರ್ಕಿಂಗಿಗೆ ಅಂತ ಸಪ್ರೇಟ್ ಜಾಗ ಮಾಡಿದ್ದಾರೆ. ಇವತ್ತು ಜನ ಜಾಸ್ತಿ ಇಲ್ಲ ಅಂದ್ಕೊಂಡು ಬಂದ್ರಿ, ನೋಡಿದ್ರೆ ಇವತ್ತು ಜನಗಳಿದ್ದಾರೆ. ಸಿಕ್ಕಾಬಿಡ ರಶ್ ಇದೆ. ಆ್ಯಂಡ್ ಅಲ್ಲಿ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ಝೂಗೆ ಎಂಟರಿ ಅಂತ. ಪ್ರೈಸಿಂಗ್ ಇಲ್ಲಿದೆ ನೋಡೋರು ಪ್ರತಿಯೊಂದರದ್ದು. ಝೂ ಪ್ಲಸ್ ಸಫಾರಿಗಾದರೆ ಅದರದ್ದೇ ಸಪ್ರೇಟ್ ಪ್ರೈಸಿಂಗ್ ಇದೆ. AC ಬಸ್ದೇ ಸಪ್ರೇಟು, ಝೂದೇ ಸಪ್ರೇಟ್ ಇದೆ. ಬರೀ ಝೂ ಒಂದೇ ಆದರೆ ಅಡಲ್ಟ್ಗೆ 100, ಚೈಲ್ಡ್ಸ್ಗೆ 50, ಸಿಟಿಸನ್ಗೆ 60 ಮತ್ತು ಫಿಸಿಕಲ್ ಚಾಲೆಂಜ್ ಅವ್ರಿಗೆ ಫ್ರೀ ಇದೆ. ಸೊ ಇದು ಓವರ್ ಆಲ್ ಪ್ರೈಸು. ಆ್ಯಂಡ್ ಅದಕ್ಕೆ ಎಂಟ್ರೆನ್ಸ್ ಈ ಕಡೆ ಇದೆ. ಅಂದರೆ ಬಂದರೆ ಏನು ಗುರಿದು ಜನ ಜಾತ್ರೆ, ಲಿಟ್ರಲ್ಲಿ ಇಷ್ಟು ಜನ ಇದ್ದಾರೆ. ಈ ಜನರು ಮಧ್ಯೆ ನಾವು ದಾಟ್ಕೊಂಡು ಹೋಗ್ಬೇಕಾ. ಸೊ ಟಿಕೆಟ್ ನಾವು ಅಲ್ಲಿ ತೊಗೊಂಡು ಇಲ್ಲಿ ಬಂದರೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. AC, ನಾನ್ AC, ನಾರ್ಮಲ್ ಬಸ್ಸಸ್ ಎಲ್ಲ ಇಲ್ಲಿದೆ. ತುಂಬ ಸಹಕಾರ. ಅದೇನು ರಜೆ ಇದೆಯಾ ಏನಿದೆಯಾ ಅಂತ ಗೊತ್ತಿಲ್ಲ, ಇಷ್ಟು ಜನ ಬಂದವ್ರೆ. ಈ ಜನರ ಮಧ್ಯೆ ನಾವು ಟಿಕೆಟ್ ತೊಗೊಂಡು ಹೋಗ್ಬೇಕಂದ್ರೆ ದೇವರೇ ಬಲ್ಲ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಸ್ನ್ಯಾಕ್ಸ್ ಏನೋ ತಿಳ್ಕೊಳ್ಳೋದಿತ್ತಂದರೆ ಇವಾಗ ಇಲ್ಲೇ ತಿಳ್ಕೊಂಬಿಡಿ ನೀವು. ಅಲ್ಲಿ ಒಳಗೋದ್ಮೇಲೆ ಅಂತೂ ನಿಜವಾಗಿ ಯಾರಿಗೂ ಸಿಗೋಲ್ಲ.